ನಮಸ್ಕಾರ ಗೆಳೆಯರೆ. ಇಡೀ ಜಮ್ಮು ಕಾಶ್ಮೀರದಲ್ಲಿ ಒಂದು ಕ್ಷಣ ಕತ್ತಲಾವರಿಸುವಂತೆ ಮಾಡಿದ ಘಟನೆ ಎಂದರೆ ಅದು ಕಾರ್ಗಿಲ್ ಯುದ್ಧ. ಈ ಕಾರ್ಗಿಲ್ ಯುದ್ಧದ ಪ್ರತಿಯೊಂದು ವಿಷಯಗಳನ್ನು ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಮೇ 3, 1999ರಲ್ಲಿ ಬಟಾಲಿ ಕ್ರೀಜ್ನ ಒಂದು ಸಣ್ಣ ಹಳ್ಳಿಯ ತಾಸಿ ನಾಮ್ಗಯಾಲ್ ಎಂಬ ವ್ಯಕ್ತಿಯು ತನ್ನ ಯಾಕನ್ನು ಕಳೆದುಕೊಂಡಿರುತ್ತಾನೆ. ಅದನ್ನು ಹುಡುಕಲು ಆತನು ಹೋದ ಸಂದರ್ಭದಲ್ಲಿ ಆತನಿಗೆ ಒಂದಷ್ಟು ಜನರು ಕಾಣಿಸಿಕೊಳ್ಳುತ್ತಾರೆ. ಆತ ತನ್ನ ದುರ್ಬಿನ್ನಿಂದ ಅವರನ್ನು ಗಮನಿಸಿದಾಗ ಅವರ ಕೈಯಲ್ಲಿ ಆಯುಧಗಳು ಇರುವುದನ್ನು ಅವನು ತಿಳಿದುಕೊಳ್ಳುತ್ತಾನೆ. ಆತ ತಕ್ಷಣ ಹೋಗಿ ಇಂಡಿಯನ್ ಆರ್ಮಿಯವರಿಗೆ ಈ ವಿಷಯವನ್ನು ತಿಳಿಸುತ್ತಾನೆ. ಅದೃಷ್ಟವಶಾತ್ ಇಂಡಿಯನ್ ಆರ್ಮಿಯವರು ಈ ವಿಷಯವನ್ನು ನಿರ್ಲಕ್ಷಿಸದೆ ಈ ವಿಷಯದ ಕುರಿತಾಗಿ ಮಾಹಿತಿ ಪಡೆಯಲು ಮುಂದಾಗುತ್ತಾರೆ. ಆಗ ಬೆಳಕಿಗೆ ಬಂದ ವಿಷಯ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತದೆ. ಅಲ್ಲಿ ಕಂಡಂತಹ ಆ ವ್ಯಕ್ತಿಗಳು ಪಾಕಿಸ್ತಾನದ ಸೋಲ್ಜರ್ಗಳಾಗಿದ್ದರು. ಇಂಡಿಯಾದವರಿಗೆ ಈ ವಿಷಯ ತಿಳಿಯುವಷ್ಟರಲ್ಲಿ ಆ ಪಾಕಿಸ್ತಾನದ ಸೋಲ್ಜರ್ಗಳು ಇಂಡಿಯನ್ ಆರ್ಮಿಯ ಒಂದಷ್ಟು ಕ್ಷೇತ್ರಗಳನ್ನು ವಶಪಡಿಸಿಕೊಂಡಿದ್ದರು. ನ್ಯಾಷನಲ್ ಹೈವೇ A1 ಅನ್ನು ಬಾಂಬ್ ಹಾಕಿ ನಾಶ ಮಾಡೋದು ಅವರ ಪ್ರಮುಖ ಉದ್ದೇಶವಾಗಿತ್ತು. ಹೀಗೆ ಮಾಡುವುದರಿಂದ ಕಾಶ್ಮೀರದಿಂದ ಲಡಾಖ್ ಸಲೀಸಾಗಿ ಬೇರೆಯಾಗುತ್ತದೆ ಎಂಬುದು ಅವರಿಗೆ ಗಮನದಲ್ಲಿತ್ತು. ಇದೇ ಕಾರಣಕ್ಕೆ ಅವರು ಕಕ್ಸಾರ್, ಮುಸ್ಕೋವಾ, ಡ್ರಾಸ್ ಇದರ ಜೊತೆಗೆ ಇಂಡಿಯನ್ ಆರ್ಮಿಯ 130 ಪೋಸ್ಟ್ಗಳನ್ನ ಅವರು ಆಕ್ಯುಪೈಡ್ ಮಾಡಿಕೊಂಡಿದ್ದರು. ಈ ಕಾರ್ಯಾಚರಣೆಗೆ ಪಾಕಿಸ್ತಾನದವರು ಆಪರೇಷನ್ ಭದ್ರ ಎಂದು ಹೆಸರು ಕೊಟ್ಟಿದ್ದರು. ಆಗ ಇಂಡಿಯನ್ ಆರ್ಮಿಯವರು ಏಟಿಗೆ ಎದುರೇಟು ಎಂಬ ಮಾತಿನಂತೆ ಇಂಡಿಯನ್ ಆರ್ಮಿದವರು ಆಪರೇಷನ್ ವಿಜಯನ್ನ ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ವೇದ್ ಪ್ರಕಾಶ್ ಮಲಿಕ್ ಅವರು ಇಂಡಿಯನ್ ಆರ್ಮಿನ ಚೀಫ್ ಆಫ್ ಜನರಲ್ ಆಗಿದ್ದರು. 26 ಮೇ 1999ರಲ್ಲಿ ಇಂಡಿಯನ್ ಏರ್ಫೋರ್ಸ್ದವರು ಕೂಡ ಒಂದು ಆಪರೇಷನ್ ಸ್ಟಾರ್ಟ್ ಮಾಡುತ್ತಾರೆ. ಅದು ಆಪರೇಷನ್ ಸಪತ್ ಸಾಗರ್. ಇದರ ಉದ್ದೇಶ ಪಾಕಿಸ್ತಾನದ ಶತ್ರುಗಳು ಎಲ್ಲಿ ಅಡಗಿ ಕುಳಿತಿದ್ದಾರೆ ಎಂಬುದನ್ನು ಹುಡುಕಿ ಅಲ್ಲಿಂದ ಅವರನ್ನು ಓಡಿಸುವುದಾಗಿತ್ತು. ಅದೇ ಸಂದರ್ಭದಲ್ಲಿ US ಪ್ರೆಸಿಡೆಂಟ್ ಆದ ಬಿಲ್ ಕ್ಲಿಂಟನ್ ಅವರು ನವಾಜ್ ಶರೀಫ್ಗೆ ನಿಮ್ಮ ಸೋಲ್ಜರ್ಗಳನ್ನು ಹಿಂದೆ ತೆಗೆದುಕೊಳ್ಳಿ ಎಂದು ಒತ್ತಾಯಿಸುತ್ತಾರೆ. ಮೊದಲನೇ ಹಂತದಲ್ಲಿ ಈ ಯುದ್ಧದಲ್ಲಿ ಪಾಕಿಸ್ತಾನದವರಿಗೆ ಅಡ್ವಾಂಟೇಜ್ ಇತ್ತು. ಹೇಗೆಂದರೆ ಇವರು ಟೈಗರ್ ಹಿಲ್, ಟೋಲೋಲಿಂಗ್ ಪಾಯಿಂಟ್ ಎಂಬ ಎತ್ತರದ ಜಾಗಗಳನ್ನು ವಶಪಡಿಸಿಕೊಂಡಿದ್ದರು. ಇದರಿಂದ ಪಾಕಿಸ್ತಾನದವರಿಗೆ ಅಡ್ವಾಂಟೇಜ್ ಜಾಸ್ತಿ ಇತ್ತು. ಈ ಯುದ್ಧದಲ್ಲಿ ಬ್ಯಾಟಲ್ ಆಫ್ ಟೋಲೋಲಿಂಗ್ ಇದು ಟರ್ನಿಂಗ್ ಪಾಯಿಂಟ್ ಆಫ್ ದಿ ವಾರ್ ಎಂದು ಇಂಡಿಯನ್ ಆರ್ಮಿ ಅವರು ತಿಳಿಸುತ್ತಾರೆ. ಏಕೆಂದರೆ 16,000 ಫೀಟ್ ಎತ್ತರದ ಮತ್ತು -5 ಡಿಗ್ರಿ ಸೆಲ್ಸಿಯಸ್ನಿಂದ -11 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೊಂದಿದ ಆ ಜಾಗದಲ್ಲಿ ಯುದ್ಧ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಇಂಡಿಯನ್ ಆರ್ಮಿಯ ವೀರ ಯೋಧರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯದೆ ಮುನ್ನುಗ್ಗಿದರು. ಇಲ್ಲಿ ಅತ್ಯಂತ ಭೀಕರವಾದ 4 ತಾಸಿನ ಯುದ್ಧ ನಡೆಯುತ್ತದೆ. ಮೇಜರ್ ವಿಜಯ್ ಗುಪ್ತಾ ಮತ್ತು ಅವರ ಟೀಮ್ದವರು ಈ ಟೋಲೋಲಿಂಗ್ ಪಾಯಿಂಟ್ನ ಮೇಲೆ ವಿಜಯ ಪತಾಕೆಯನ್ನು ಹಾರಿಸುತ್ತಾರೆ. ಆದರೆ ಇಂಡಿಯನ್ ಆರ್ಮಿಯು ವಿಜಯ್ ಗುಪ್ತಾ ಮತ್ತು 6 ಜನ ಸೋಲ್ಜರ್ಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅವರು ಅಲ್ಲಿಯೇ ವೀರಮರಣ ಹೊಂದುತ್ತಾರೆ. ಟೋಲೋಲಿಂಗ್ ಪೀಕ್ನಿಂದ 1.6 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಪಾಯಿಂಟ್ ಇತ್ತು. ಅದು 5140 ಪಾಯಿಂಟ್. ಇದು ಅಲ್ಲಿನ ಅತ್ಯಂತ ಎತ್ತರದ ಪಾಯಿಂಟ್ ಆಗಿತ್ತು. ಲೆಫ್ಟಿನೆಂಟ್ ಕಮಾಂಡೋ ಯೋಗೇಶ್ ಕುಮಾರ್ ಜೋಶಿ ಅವರು 17,000 ಫೀಟ್ ಎತ್ತರದ ಆ ಪಾಯಿಂಟ್ನ ಮೇಲೆ ವಿಜಯ ಪತಾಕೆಯನ್ನು ಹಾರಿಸುತ್ತಾರೆ. ನಂತರ ಪಾಕಿಸ್ತಾನದವರು ಆಕ್ರಮಿಸಿದ್ದ ಟೈಗರ್ ಹಿಲ್ ಅನ್ನು ತಲುಪುವುದು ಇಂಡಿಯನ್ ಆರ್ಮಿಗೆ ಅತ್ಯಂತ ಕಷ್ಟದ ಕೆಲಸವಾಗಿತ್ತು. ಆ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿದವರು ಮಾಡಿದ ಒಂದು ಕೆಲಸವೆಂದರೆ ಅದು ಇಂಡಿಯನ್ ಆರ್ಮಿಯನ್ನು 2 ಭಾಗವಾಗಿ ವಿಭಜಿಸಿದರು. ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಮ್ವಾಲ್ ಅವರು ಒಂದು ಭಾಗವನ್ನು ಲೀಡ್ ಮಾಡಿದರೆ ಮತ್ತೊಂದು ಭಾಗವನ್ನು ಕ್ಯಾಪ್ಟನ್ ವಿಕ್ರಮ್ ಬತ್ರಾರವರು ಲೀಡ್ ಮಾಡುತ್ತಿದ್ದರು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇವರು ಈ ಯುದ್ಧದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಸ್ನೇಹಿತರೆ, ತಾವೆಲ್ಲರೂ ನೋಡಿರುವ ಶೇರ್ ಶಾ ಮೂವಿ ಇವರದೇ. ಅಂತಿಮವಾಗಿ ಜುಲೈ 3 ಮತ್ತು 4ರಂದು 22 ಜನ ಸೋಲ್ಜರ್ಗಳು ಈ ಟೈಗರ್ ಹಿಲ್ ಅನ್ನು ಹತ್ತಲು ಶುರು ಮಾಡುತ್ತಾರೆ. ಅದರಲ್ಲಿ ಒಬ್ಬ ಪ್ರಮುಖ ಸೋಲ್ಜರ್ ಎಂದರೆ ಅದು ಯೋಗೇಂದ್ರ ಸಿಂಗ್ ಯಾದವ್. 3 ಬುಲೆಟ್ಗಳು ಈತನಿಗೆ ತಗುಲಿರುತ್ತವೆ. ಆದರೆ ಆತ ಹಿಂದೆ ಸರಿಯದೆ ಟೈಗರ್ ಹಿಲ್ನ ಮೇಲೆ ಯಶಸ್ವಿಯಾಗಿ ವಿಜಯ ಪತಾಕೆಯನ್ನು ಹಾರಿಸುತ್ತಾನೆ. ಅಂತಿಮವಾಗಿ 26 ಜುಲೈ 1999ರಂದು ಈ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನು ಹಾರಿಸುತ್ತದೆ. ಈ ಯುದ್ಧದಲ್ಲಿ ಭಾರತವು ಅನೇಕ ವೀರ ಯೋಧರುಗಳನ್ನು ಕಳೆದುಕೊಳ್ಳುತ್ತದೆ. ಅಂದು ವೀರಾವೇಶದಿಂದ ಹೋರಾಡಿ
ವೀರ ಮರಣವನ್ನು ಒಪ್ಪಿದ ಆ ವೀರ ಯೋಧರಿಗೆ ಸದಾ ನನ್ನ ನಮನಗಳು.